ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ತಮಿಳು ಚಿತ್ರರಂಗದ ಅಗ್ರ ಶ್ರೇಣಿಯ ಸೂಪರ್ ಸ್ಟಾರ್ಗಳಲ್ಲಿ ಅಜಿತ್ ಕುಮಾರ್ ಕೂಡ ಒಬ್ಬರು. ತಲಾ ಅಂತಾನೆ ಖ್ಯಾತಿಯಾಗಿರೋ ಅಜಿತ್ ಕುಮಾರ್ ಚಿತ್ರರಂಗಕ್ಕಿಂತ ಹೆಚ್ಚಾಗಿ ಮತ್ತೊಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅದುವೇ ಮೋಟಾರ್ ರೇಸಿಂಗ್ ಕ್ಷೇತ್ರ. ಈ ರೇಸಿಂಗ್ ಆಗಿ ಹೆಚ್ಚಾಗಿ ವಿದೇಶಗಳಲ್ಲೇ ಇರೋ ಅಜಿತ್ ಆಗಾಗ ಬಂದು ಸಿನಿಮಾ ಮಾಡಿಕೊಟ್ಟು ಮತ್ತೆ ವಾಪಸ್ ಹೋಗಿರ್ತಾರೆ. ಸಿನಿಮಾ ಶೂಟಿಂಗ್ ಬಿಟ್ರೆ ನಂತರದ ಪ್ರೆಸ್ ಮೀಟ್, ಪ್ರಚಾರ, ಸಕ್ಸಸ್ ಮೀಟ್, ಪಬ್ಲಿಸಿಟಿ ಯಾವುದ್ರಲ್ಲೂ ಸಾಮಾನ್ಯವಾಗಿ ಅಜಿತ್ ಭಾಗಿಯಾಗೋದೇ ಇಲ್ಲ. ಅಭಿಮಾನಿಗಳ ದೊಡ್ಡ ದಂಡೆ ಇದ್ರೂ ಅವರೊಂದಿಗೆ ಸಂಭ್ರಮದಲ್ಲಿ ಭಾಗಿಯಾಗೋದಿಲ್ಲ. ಅಂತಹ ಅಜಿತ್ ಈಗ ಒಂದು ವಿಶೇಷ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಒಬ್ಬ ನಟನಿಗೆ ಬಂದ ಬೆಸ್ಟ್ ಡ್ರೈವರ್ ಪ್ರಶಸ್ತಿಯ ಬಗ್ಗೆ ಇಲ್ಲಿದೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು. ಇದು ಛಲ ಬಿಡದ ಚಾಲಕ ತಲಾ ಅಜಿತ್ ಕುಮಾರ್. ನಾನು ಅಕ್ಷತಾ ಕುಲಕರ್ಣಿ. ಇಟಲಿ ದೇಶದ ಸುಂದರ ವೆನಿಸ್ ನಗರದಲ್ಲಿ ಭಾರತೀಯ ಸಿನಿಮಾ ಪ್ರೇಮಿಗಳಿಗೆ ಹೆಮ್ಮೆಯ ಕ್ಷಣವೊಂದು ನಟ ಅಜಿತ್ ಕುಮಾರ್ ಸಾಧನೆಗೆ ಸಾಕ್ಷಿಯಾಗಿ ಗಮನ ಸೆಳೆದಿದೆ. ಇದು ಅಜಿತ್ ಅವರ ಹೊಸ ಸಾಧನೆ. ಆಗಾಗ ಸಿನಿಮಾ ರಂಗದಿಂದ ದೂರಾಗಿ ತಮ್ಮ ಹೃದಯಕ್ಕೆ ಹತ್ತಿರ ಆಗಿರುವ ಮೋಟಾರ್ ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿ ಅಜಿತ್ ಹೆಚ್ಚಾಗಿ ಕಾಣಿಸಿಕೊಳ್ತಾರೆ. ಅಲ್ಲಿ ಅವರ ಸಾಧನೆ ಹಾಗೂ ಸಾಹಸ ಏನು ಅನ್ನೋದಕ್ಕೆ ಈಗ ಪಡೆದಿರುವಂತಹ ಈ ಗೌರವ ಮತ್ತೊಂದು ಸಾಕ್ಷಿ. ಇಟಲಿಯ ಫಿಲಿಪ್ ಚಾರ್ಲಿಯೋಲ್ ಮೋಟಾರ್ ಸ್ಪೋರ್ಟ್ಸ್ ಗ್ರೂಪ್ ನೀಡಿದ ಜೆಂಟಲ್ಮನ್ ಡ್ರೈವರ್ ಆಫ್ ದಿ ಇಯರ್ 2025 ಪ್ರಶಸ್ತಿ ಈ ಬಾರಿ ಅಜಿತ್ಗೆ ಸಂದಾಯವಾಗಿದೆ. ವೆನಿಸ್ನ ಶಾಂತ ನದಿಗಳ ನಡುವೆ ನಡೆದಿರುವಂತಹ ಈ ಕಾರ್ಯಕ್ರಮದಲ್ಲಿ ಅಜಿತ್ ಜೊತೆ ಇದ್ದವರು ಅವರ ಪತ್ನಿ ನಟಿ ಶಾಲಿನಿ ಮತ್ತು ಮಕ್ಕಳು. ಅಜಿತ್ ಅವರು ಈ ವಿಶೇಷ ಪ್ರಶಸ್ತಿ ಪಡೆದ ಬಳಿಕ ಮಾತನಾಡಿದ ಮಾತುಗಳು ಎಲ್ಲರ ಗಮನ ಸೆಳೆದವು. ಮೋಟಾರ್ ಸ್ಪೋರ್ಟ್ಸ್ ಜಗತ್ತಿನ ಉದ್ಯಮಿ ಹಾಗೂ ರೇಸಿಂಗ್ ಚಾಲಕ ಫಿಲಿಪ್ ಚಾರ್ಲಿಯೋಲ್ ಅವರನ್ನ ನೆನಪಿಸಿಕೊಂಡ ಅಜಿತ್, ಈ ಗೌರವ ನನಗೆ ತುಂಬಾ ವಿಶೇಷವಾಗಿದೆ. ಚಾರ್ಲಿಯೋಲ್ ಬಗ್ಗೆ ನಾನು ಸಾಕಷ್ಟು ಒಳ್ಳೆಯ ವಿಷಯಗಳನ್ನ ಕೇಳಿದ್ದೇನೆ, ಅವರಿಂದ ಕಲಿತಿದ್ದೇನೆ. ಅವರು ಮಾನವೀಯ ಗುಣದ ಪ್ರೇರಣಾದಾಯಕ ವ್ಯಕ್ತಿತ್ವ, ನಮ್ಮಂಥವರಿಗೆ ಮಾದರಿ. ಮೋಟಾರ್ ಸ್ಪೋರ್ಟ್ ಜಗತ್ತಿನಲ್ಲಿ ನನ್ನ ಪ್ರಯಾಣ ನನಗೆ ತುಂಬಾ ಖುಷಿ ಹಾಗೂ ತೃಪ್ತಿ ಕೊಟ್ಟಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದ್ರು. ಸಿನಿಮಾ ಜಗತ್ತಿನಿಂದ ಸಂಪೂರ್ಣವಾಗಿ ಹೊಸ ಲೋಕಕ್ಕೆ ಕಾಲಿಟ್ಟಿರುವ ಅಜಿತ್ ರೇಸಿಂಗ್ ಟ್ರ್ಯಾಕ್ ಮೇಲೆ ಮಾಡಿದ ಸಾಧನೆ ಸಣ್ಣದಲ್ಲ. ಅನೇಕ ವರ್ಷಗಳಿಂದ ಅಜಿತ್ ಅವರು ವಿವಿಧ ಅಂತಾರಾಷ್ಟ್ರೀಯ ರೇಸಿಂಗ್ ಇವೆಂಟ್ಗಳಲ್ಲಿ ಭಾಗವಹಿಸ್ತಾ ಬಂದಿದ್ದಾರೆ. ಮಾತ್ರವಲ್ಲ, ಅಜಿತ್ ಕುಮಾರ್ ರೇಸಿಂಗ್ ಅನ್ನೋ ತಮ್ಮದೇ ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಆ ತಂಡ ಈಗ ಯುರೋಪ್ ಮತ್ತು ಮಧ್ಯಪೂರ್ವ ದೇಶಗಳ ಸಾಕಷ್ಟು ರೇಸ್ಗಳಲ್ಲಿ ತನ್ನ ಛಾಪು ಮೂಡಿಸಿದೆ. Good luck there. ತಲಾ ಅಜಿತ್ ಅವರಿಗೆ ರೇಸಿಂಗ್ ಅಂದ್ರೆ ಅದು ಕೇವಲ ಹವ್ಯಾಸವಲ್ಲ, ಅದು ತಮಗೆ ತಾವೇ ಸವಾಲು ಹಾಕಿಕೊಳ್ಳುವ ಹೊಸ ಮಾರ್ಗ. ವೇಗದ ಗಾಳಿ, ಕಾರಿನ ಗದ್ದಲ, ಸೆಕೆಂಡ್ಗಳೊಳಗಿನ ನಿರ್ಣಯ, ಈ ಎಲ್ಲಾ ಅನುಭವಗಳು ಅಜಿತ್ ಜೀವನದ ಸಂತೋಷದ ಕ್ಷಣಗಳು. ಅಜಿತ್ ಅವರು ಇದರಲ್ಲಿ ಅಪಾರ ಪರಿಣಿತಿ ಸಾಧಿಸಿದ್ದಾರೆ. ಈ ಕ್ಷೇತ್ರದ ಪರಿಶ್ರಮ ಹಾಗೂ ಮೋಟಾರ್ ಸ್ಪೋರ್ಟ್ ಮೇಲಿನ ನಿಷ್ಠೆಯೇ ಅವರನ್ನ ಈ ವರ್ಷದ ಜೆಂಟಲ್ಮನ್ ಡ್ರೈವರ್ ಪ್ರಶಸ್ತಿ ಎತ್ತಿ ಹಿಡಿಯೋ ಹಾಗೆ ಮಾಡಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಅಜಿತ್ ಅವರ ಈ ಸಾಧನೆ ಅಜಿತ್ ಅಭಿಮಾನಿಗಳಿಗೆ ಮಾತ್ರವಲ್ಲ, ಭಾರತದಿಂದ ಅಂತಾರಾಷ್ಟ್ರೀಯ ಮೋಟಾರ್ ಸ್ಪೋರ್ಟ್ ಟ್ರ್ಯಾಕ್ಗೆ ಹೋಗಬೇಕು ಅನ್ನುವ ಪ್ರತಿಭೆಗಳಿಗೆ ದೊಡ್ಡ ಪ್ರೇರಣೆಯೂ ಆಗಿದೆ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ಸ್ಟೋರಿ. ಛಲ ಬಿಡದ ಚಾಲಕ ತಲಾ ಅಜಿತ್ ಕುಮಾರ್. ವಿಷಯತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.